ನೋಡಿ, ಎರಡು ವಿಚಾರ ಮನಸ್ಸಿಗೆ ಭಾಳ ಖುಷಿ ಕೊಡುತ್ತೆ ಯಾವಾಗಲೂ, ಇನ್ವೇರಿಯಬ್ಲಿ ಎಲ್ರಿಗೂ ಕೊಡುತ್ತೆ. ಒಂದು ಫುಡ್, ಅಂದರೆ ಊಟದಿಂದ ಒಬ್ಬ ಮನಸ್ಸನ್ನು ಗೆಲ್ಲಬಹುದು, ಅವ್ರ ಮನಸ್ಸನ್ನು ಗೆಲ್ಲಬಹುದು ಅಂತ ಹೇಳ್ತಾರೆ ಫುಡ್. ಇನ್ನೊಂದು ಮ್ಯೂಸಿಕ್. ಸೊ ಆಲ್ವೇಸ್ ಫುಡ್ ಆ್ಯಂಡ್ ಮ್ಯೂಸಿಕ್ ಆರ್ ರಿಲೇಟೆಡ್. ಇವಾಗ ನಾನು ಅಡುಗೆ ಮಾಡ್ತಾ ಇರ್ತೀನಿ, ನನಗೆ ಅಡುಗೆ ಚೆನ್ನಾಗಿದೆ ಅಂತ ಹೆಂಗೆ ಗೊತ್ತಾ, ಅದು ಪರಿಮಳ ನನಗೆ ಬರಬೇಕು. ಸಾಮಾನ್ಯವಾಗಿ ಅಡುಗೆ ಮಾಡೋರಿಗೆ ಪರಿಮಳ ಬರೋಲ್ಲ, ಹೊರಗಡೆ ಹೋಗುತ್ತೆ ಪರಿಮಳ, ಅಡುಗೆ ಮಾಡೋರಿಗೆ ಬರೋಲ್ಲ ಅದು ಪರಿಮಳ. ಬಟ್ ಕೆಲವು ಸರ್ತಿ ಬರುತ್ತೆ, ಆವಾಗ ತುಂಬ ಚೆನ್ನಾಗಿರುತ್ತೆ ಅಡುಗೆ ಅಂತ ಅರ್ಥ. ಸೊ ನನಗೆ ಆ ಥರ ಪರಿಮಳ ಬಂದ ತಕ್ಷಣ ನನಗೆ ಗೊತ್ತಿಲ್ಲದಿರ ಘಮ್ಮ ಘಮ್ಮ ಘಮ್ಮಡಿಸ್ತಾವ ಮಲ್ಲಿಗೆ, ನೀವು ಹೊರಟಿದ್ದೀಗ ಎಲ್ಲಿಗೆ, ಘಮ್ಮ ಘಮ್ಮ ಘಮ್ಮಡಿಸ್ತಾವ ಮಲ್ಲಿಗೆ ಅಂತ ಹಾಡು ಬಂದ್ಬಿಡುತ್ತೆ ಬಾಯಿಂದ. ಹಾಗೆಯೇ ನಿಮಗೂ ಯಾವುದಾದ್ರು ಊಟ ತಿನ್ನಬೇಕಾದ್ರೆ ಅಥವಾ ಅಡುಗೆ ಮಾಡಬೇಕಾದ್ರೆ ಅಥವಾ ಸುಮ್ಮನೆ ಊಟ ಅಂದರೆ ನಮಗೆಲ್ಲ ನೆನಪಾಗುವಂಥ ಒಂದು ಮೆಮೊರಿ, ಒಂದು ಸಾಂಗು, ಅಜ್ಜಿ ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಹಾಡು ಹೇಳಿದ್ರು ಅಥವಾ ಆ ಥರದ್ದು ಏನಾದ್ರು ಮೆಮೊರೀಸ್ ಇದೆಯಾ? ಅಂದರೆ ಫುಡ್ ಆ್ಯಂಡ್ ಮ್ಯೂಸಿಕ್ನ ರಿಲೇಟ್ ಮಾಡೋ ಹಾಗೆ ಇದೆ ಸರ್. ನಮ್ಮ ಅಜ್ಜಿ ಆ್ಯಕ್ಚುಲಿ ನಂಗೆ ತುಂಬ ವೇಗ ನೆನಪಿದೆ. ಅದಾದ್ಮೇಲೆ ನಂಗೆ ಅದೇ ಹಾಡು ಹೇಳ್ಕೊಟ್ಟು ನಂಗೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಬರೋದು ಈ ಸಾಂಗಲ್ಲಿ. ಸೆರೆಲ್ಯಾಕ್ ಮಾಡ್ತಾಯಿದ್ರು. ಸೆರೆಲ್ಯಾಕು ಇದು ದೇವ್ರ ನಾಮ, ನಮ್ಮ ಅಜ್ಜಿನೇ ನಂಗೆ ಹೇಳ್ಕೊಡೋರು. ಸೊ ಅಂಬಿಗ ನಾನೇನ ನಂಬಿದೆ ಅಂತ. ಸೊ ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರಮಣನ ನಂಬಿದೆ, ತುಂಬಿದ ಹರಿಗೋಲಂಬಿಗ, ಅದ ಕುಂಬತ್ತು ಚಿತ್ರಗಳಂಬಿಗ, ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣನ ನಂಬಿದೆ. ಸೂಪರ್ 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 ಸೂಪರ್. ನನಗೆ ಸರ್ ಪಾಕಶಾಲಲ್ಲಿ ಸಮ್ಮರ್ ಸ್ಪೆಷಲ್ ಉಡುಪಿ ಮೃಷ್ಟಾನ್ನ ಭೋಜನ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಫ್ಯಾಂಟಾಸ್ಟಿಕ್. ನಾನು ಬೆಳೆಯೋವಾಗ ನಮ್ಮ ಮನೇಲಿ ಸ್ವಲ್ಪ ಉಡುಪಿ ತೀರ್ಥಹಳ್ಳಿ ಅಡುಗೆ ಇನ್ಫ್ಲುಯೆನ್ಸ್ ಜಾಸ್ತಿ. ಯಾಕೆಂದರೆ ನಮ್ಮದು ಉಡುಪಿ ಕೃಷ್ಣ ಮಠದಲ್ಲಿ ಕೃಷ್ಣಂಗೆ ನೈವೇದ್ಯ ಕೊಡುವಾಗ ದ್ವಾದಶ ಸ್ತೋತ್ರ ಅಂತ ಒಂದು ಹಾಡು ಹೇಳ್ತಾರೆ. ನಮ್ಮ ಮನೆಯಲ್ಲಿ ನಮ್ಮ ತಾತ ಫುಲ್ ಎಲಾಬ್ರೇಟ್ ದೇವ್ರ ಪೂಜೆ ಮಾಡೋರು, ನಮ್ಮ ಅಜ್ಜಿ ಮಡೀಲಿ ಅಡುಗೆ ಮಾಡೋರು. ಆವಾಗ ದ್ವಾದಶ ಸ್ತೋತ್ರ ದಿನ ಹೇಳೋರು ಸರ್ ಮನೇಲಿ. ಸೊ ನನಗೆ ಒಂಥರ ಡಿವೈನ್ ಆಗಿ ನೈವೇದ್ಯ ಆಫರ್ ಮಾಡೋವಾಗ ಈ ಹಾಡು ತುಂಬ ಜ್ಞಾಪಕ ಬರುತ್ತೆ. ವಂದಿತಾ ಶೇಷವಂದ್ಯೋರ್ ವೃಂದಾರಕಂ, ಚಂದನಾ ಚರ್ಚಿತೋದಾರಪೀನಾಂಸಕಂ, ಇಂದಿರಾ ಚಂಚಲಾಪಾಂಗನೀರಾಜಿತಂ, ಮಂದರೋದ್ಧಾರಿ ವೃತ್ತೋದ್ಭುಜಾ ಭೋಗಿನಂ, ಪ್ರೀಣಯಾಮೋ ವಾಸುದೇವಂ, ದೇವತಾಮಂಡಲಾಖಂಡಮಂಡಲಂ, ಪ್ರೀಣಯಾಮೋ ವಾಸುದೇವಂ. ಕೃಷ್ಣಾರ್ಪಣಮಸ್ತು ಅಂತ. ಗೌತಮಿ ಸರ್, ನನ್ನ ಲೈಫಲ್ಲಿ ನಿನ್ನ ಹಾಡು ಕೇಳಿ ನಾನು ಇವಾಗ ತುಂಬಾ ಎಕ್ಸೈಟ್ಮೆಂಟ್ ನನಗೆ, ಗೌತಮಿ ಹಾಡು ಕೇಳಬೇಕು ಅಂತ. ಯಾವ ಹಾಡು ಹಾಡು ಹೇಳಕ್ಕೆಲ್ಲ ಬರಲ್ಲ ಸರ್, ಅದೆಲ್ಲ ಗೊತ್ತಿಲ್ಲ. ಎಲ್ಲರೂ ಕಿವಿ ಮುಚ್ಕೊಳ್ತೀರಾ? ಕಿವಿ ತೆಕ್ಕೊಂತೀನಿ ನಾನು ಅಷ್ಟೇ. ಕೋರಸ್ ಕೋರಸ್. ಸರ್, ನಂಗೆ ಬಾಳೆ ಎಲೆಲಿ ಜಾಸ್ತಿ ಐಟಮ್ ಬಡಿಸಿರ್ತಾರೆ ಗೊತ್ತಾ ಊಟ, ಅದ್ ನೋಡಿದ್ರೆ ವಾವ್ ತಿನ್ಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ. ಮದ್ವೆ ಮನೆಗೆ ಅಮ್ಮ ಏನಾದ್ರು ಕರ್ಕೊಂಡು ಹೋದ್ರೆ ಮದ್ವೆ ಗಂಡು ಹೆಣ್ಣು ಹೆಂಗಿದಾರೋ ಸೆಕೆಂಡ್ ಮಧ್ಯಾಹ್ನ 12 ಗಂಟೆ ಆಯ್ತಾ, ಬಾಳೆ ಎಲೆಲಿ ಊಟ ಕೊಡ್ತಾರ, ಅದು ಹೋಳ್ಗೆ ಪೇಣಿ ಊಟ ಆಯ್ತಾ, ಸೂಪರ್ ಆಗಿರುತ್ತೆ. ನನಗೆ ಈ ಮೂಮೆಂಟ್ ಅಲ್ಲಿ ನೆನಪಾಗ್ತಾರೆ ಅಪ್ಪು ಸರ್ ಸಾಂಗು ಬಾರೆ ಬಾರೆ ಕಲ್ಯಾಣ ಮಂಟಪ. ಆ ಸಾಂಗು ನಾನು ರಿಲೇಟ್ ಮಾಡ್ತೀನಿ. ಹಾಡು ಹೇಳಕ್ ನಾವು ನಿನ್ ಜೊತೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯ್ತೀಗ ಬೇಗ ಬಾ, ಗಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಹಸೆಗೆ. ನನಗೆ ಇವಾಗ ನೀವು ಹೇಳ್ತೀರಾ ಅಡುಗೆ ಮಾಡ್ತಾವ್ರಾಗ ನಮ್ಗೆ ಯೂಶಲಿ ವಾಸನೆ ಬರಲ್ಲ, ಆಚೆ ಇರೋರಿಗೆ ಬರುತ್ತೆ. ಸಾರಿ, ಪರಿಮಳ. ಬಾತ್ರೂಮಿನಲ್ಲಿ ವಾಸನೆ, ಅಡುಗೆ ಮನೆಯಲ್ಲಿ ಸುವಾಸನೆ, ಪರಿಮಳ ಬರಲ್ಲ. ಆದರೆ ಊಟ ಮಾಡೋವಾಗ ಮಾತ್ರ ಟೇಸ್ಟ್ ಅಂತೂ ಗೊತ್ತಾಗುತ್ತೆ. ಆವಾಗ ನನಗೊಂದು ಹಾಡು ಜ್ಞಾಪಕ ಬರುತ್ತೆ. ಆಹಾ ಏಮಿ ರುಚಿ ತಿನರಾ ಮೈ ಮರಚಿ, ರೋಜು ತಿನ್ನ ಮರಿ ತೀರನಿ ದಾಹಮಿದಿ ಅಂದ್ರೆ ಗೊತ್ತಾಯ್ತಾ ಸರ್? ಆಮೇಲೆ ತಿಂದು ಮೈ ಮರ್ತ್ ಬಿಡು ಅಂತ. ತಿಂದು ಮೈಯ ಮರಿ ದಿನ ತಿಂದ್ರು ದಿನ ತಿನ್ನು ನೀನು
ತೀರನಿ ದಾಹ ಮಿದಿ ಅಂದ್ರೆ ದಾಹ ತೀರದೇ ಇಲ್ಲ ಅಂತ. ತೀರದು ನಿನ್ಗೆ Correct. ಇನ್ನೂ ಒಂದು ಸಾಂಗ್ ಸರ್, ಪಾಕಶಾಲಾ ಅಂದ್ರೆ ಇಡ್ಲಿ ಸಾಂಬಾರ್. ಹಾ. ಅಡಿಗಾಸಿಂದಾನೇ ನಮ್ಗೆ ಇಡ್ಲಿ ಸಾಂಬಾರ್ ಹುಚ್ಚು ಬಂದಿರೋದು. ನಮ್ಮ ಯಜಮಾನ್ರಿಗೆ ಫೇವ್ರೆಟ್ ಆಗಿರೋದ್ರಿಂದ ಒಂದು ಹಾಡು ಡೆಡಿಕೇಟ್ ಮಾಡ್ತೀನಿ. ಹಾ. ನಿನ್ನ ಮರೆಯಲಾರೆ ನಾನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ನೀನೇ ಪ್ರಾಣ ನನ್ನಾಣೆಗೂ. ಇಡ್ಲಿ ಸಾಂಬಾರ್ ಪಾಕಶಾಲಾ ಇಡ್ಲಿ ಸಾಂಬಾರ್ ಯಾವತ್ತಿಗೂ ಬಿಡಲ್ಲ.